ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಎಲ್ಲರಿಗೂ ಒಂದು ಇಷ್ಟವಾಗಿರೋ ಒಂದು ರೆಸಿಪಿ ಅಂದರೆ ಬಿರಿಯಾನಿ ಅಂದರೆ ಬರೀ ಬಿರಿಯಾನಿ ಎಲ್ಲ, ಆಂಬೂರ್ ಸ್ಪೆಷಲ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡಿದ್ದೀನಿ. ಇವತ್ತು ತುಂಬ ಟೇಸ್ಟು ಚೆನ್ನಾಗಿ ಬಂದಿದೆ. ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಆಂಬೂರ್ ಬಿರಿಯಾನಿಗೆ ತುಂಬ ಐಟಮ್ಸ್ ಕಡಿಮೆನೇ, ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಸಿ ಮಾಡೋದು. ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟ್ ಒಂದು ಮೇಯ್ನಾಗಿ ಬೇಕಾಗಿರೋದು. ಬನ್ನಿ ಫ್ರೆಂಡ್ಸ್. ಆಂಬೂರ್ ಬಿರಿಯಾನಿ ಟೇಸ್ಟಿಗೆ ಕಾರಣ ಏನಂತಲೇ ಗೊತ್ತಿಲ್ಲ. ಅದು ಹೆಂಗೆ ಮಾಡಿದ್ರೆ ಅದು ಟೇಸ್ಟ್ ಆಗಿರುತ್ತೆ. ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಆಂಬೂರ್ ಬಿರಿಯಾನಿಗೆ ಮಸಾಲ ನಾನೊಂದು 20 ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 6 ಗುಂಟೂರು ಮೆಣಸಿನ್ಕಾಯಿ, ಒಂದು 10 ಮಣ್ಕಟ್ಟಿರೋ ಮೆಣಸಿನ್ಕಾಯಿ, 1.5 kg ಮಟನು, 1.5 kg ಜೀರಾ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ ಸೀರಗ ಸಂಬ ಅಕ್ಕಿನೇ ಚೆನ್ನಾಗಿರೋದು. ಇದನ್ನು ಒಂದು ಕಡೆ ನೀರು ಕುದಿಯಾಕ್ತಾಯಿದ್ದೀನಿ. ನಾನು ಜಗ್ಗಲ್ಲಿ ಇಟ್ಟು ಕುದೀತಾ ಇದೆ. ಆ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು. ಇದನ್ನು ಬಿಸಿ ನೀರು ನೋಡಿ, ಬಿಸಿ ನೀರು, ಇಲ್ಲಾಂದರೆ ಸ್ಟವಲ್ಲಿ ಹಾಕಿ ಒಂದು 2 ನಿಮಿಷ ನೀರು ಕುದಿಸ್ಬಿಟ್ಟು ಹಾಕ್ಬೋದು. ಈ ಬಿಸಿ ನೀರು ಹಾಕಿ ಚೆನ್ನಾಗಿ ಅದನ್ನು ಒಳಗಡೆ ಮಿಕ್ಸ್ ಮಾಡಿ, ಮೆಣಸಿನ್ಕಾಯಿ ಎಲ್ಲ ಮುಳುಗೋ ಅಷ್ಟಕ್ಕೆ ಇರಬೇಕು ನೀರು. ಒಂದು ಅರ್ಧ ಗಂಟೆ ಇದನ್ನು ಹಂಗೆ ನೆನೆಯಕ್ಕೆ ಬಿಡಬೇಕು. ಈಗ ಇದನ್ನು ಒಂದು ತಟ್ಟೆ ಹಾಕಿ ಮುಚ್ಚಿ ಸೈಡ್ಗೆ ಇಟ್ಬಿಡೋಣ. ನಾನು ಉದ್ದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು ಅರ್ಧ kg ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 200 ಗ್ರಾಮ್ ಅಷ್ಟು ಟೊಮೆಟೊ ತೊಗೊಂಡಿದ್ದೀನಿ. 1.5 ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ. ಇಷ್ಟೇ ಇರೋದು, ಇವತ್ತಿಗೆ ಸಾಕಾಗುತ್ತೆ ಇದು. ಈಗ ಮಟನ್ ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕೋಣ ಅಂತ ಒಂದು 5 ವಿಸಿಲ್ ಇಟ್ಬಿಡೋಣ. ಅದಕ್ಕೂ ಮುಂಚೆ ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಿ, ಮತ್ತು ಸಾರಿನ ಪುಡಿ 1 ಟೇಬಲ್ ಸ್ಪೂನು, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ಇದು ಟೇಬಲ್ ಸ್ಪೂನು ದೊಡ್ಡದಾಗಿದೆ, ಅದರಿಂದ ಅದರಲ್ಲಿ ಅರ್ಧ ಹಾಕಿದ್ದೀನಿ. 1 ಸ್ಪೂನು. ಇದು ಮಟನ್ ಮುಳುಗೋಷ್ಟು ನೀರು ಇಟ್ಕೊಳ್ಳಿ. ಇಟ್ಟು ಒಂದು 5 ವಿಸಿಲ್ ಇಟ್ಕೊಳ್ಳಿ. ಈಗ ಮಟನ್ನ ಕುಕ್ಕರ್ಗೆ ಹಾಕಿ ಸ್ಟೌವಲ್ಲಿ ಇಟ್ಟಿದ್ದೀನಿ. ಒಂದು 5 ವಿಸಿಲ್ ಇಟ್ಕೊಳ್ಳೋಣ ಇದನ್ನು. ಈಗ ಸೀರಗ ಸಂಬ ಅಕ್ಕಿ 1.5 kg ಹಾಕಿದ್ದೀನಿ ನಾನು. ಈಗ ಇದನ್ನು ತೊಳೆದು ನೆನೆಹಾಕೊಳ್ಳೋಣ. ಇದನ್ನು ತೊಳೆದು ನಾವು ಒಗ್ಗರಣೆ ಮಾಡೋಷ್ಟಕ್ಕೆ ಇದು ಒಂದು ಅರ್ಧ ಗಂಟೆ ಆಗುತ್ತೆ. ಅದರಿಂದ ನಾನು ಒಗ್ಗರಣೆ ಮಾಡೋಕ್ಕೆ ಮುಂಚೆ ಅದರಲ್ಲಿ ನೀರು ಹಾಕಿ ತೊಳಿತೀನಿ. ಈಗ ಒಗ್ಗರಣೆ, ಒಂದು 250 ಗ್ರಾಮ್ ಎಣ್ಣೆ ಸೇರಿಸಿದ್ದೀನಿ, ರೀಫೈಂಡ್ ಆಯಿಲು. ಇದಕ್ಕೆ ಚಕ್ಕೆ, ಲವಂಗ, ಕಸ್ತೂರಿ ಮೆಥಿ ಮತ್ತು ಕಲ್ಲುವ ಪುಡಿ ಆಗಿದೆ, ಕಪ್ಪು ಏಲಕ್ಕಿ, ವೈಟ್ ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಎಲ್ಲ, ಸ್ಟಾರು, ಜಾಪತ್ರ ಎಲ್ಲ ಸೇರಿಸಿದ್ದೀನಿ. ಈಗ ಅದೆಲ್ಲ ಫ್ರೈ ಆಯಿತು ಎಣ್ಣೆಗೆ ಹಾಕಿ. ಈಗ ಈರುಳ್ಳಿ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ ನೀವು ಟೊಮೆಟೊ ಸೇರಿಸ್ಕೊಳ್ಳಿ. ಟೊಮೆಟೊ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಇನ್ನೊಂದು ಕಡೆ ಅನ್ನ ಬಸಿಯೋಕ್ಕೆ ನೀರು ಕುದೀತಾ ಇದೆ. ಈಗ ತೊಳೆದು ನೆನೆಯೋಕ್ಕಿರೋ ಅಕ್ಕಿನ ಈಗ ಅನ್ನಕ್ಕೆ ಹಾಕಿ ಅದು ಅನ್ನ ಬಸಿಯೋಕ್ಕೆ ಇಟ್ಟಿದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಟೊಮೆಟೊ ಸೇರಿಸಿ ಅದು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ. ನಾವು ಮಟನ್ಗೂ ಹಾಕ್ತೀವಿ, ಈ ಅನ್ನಕ್ಕೂ ಸಪ್ರೇಟಾಗಿ ಹಾಕ್ತೀವಿ. ಅನ್ನ ಸಪ್ರೇಟಾಗಿ ಬಸ್ದುಬಿಟ್ಟು ಮಾಡೋದಿದು. ನೋಡಿ, ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಳ್ಳೋಣ. 1.5 kg ಅಕ್ಕಿ, 1.5 kg ಮಟನು. ಅದಕ್ಕೆ ಎಷ್ಟು ಬೇಕೋ ಅಷ್ಟು. 1 kg ಮಟನ್ಗೆ 5 ಟೇಬಲ್ ಸ್ಪೂನ್ ಅಂತ ಹಾಕೋದು. ಇವತ್ತು ನಾನು 7 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಈಗ ಒಟ್ಟಿಗೆ ತೊಗೊಂಡಿದ್ದೀನಿ, ಎಲ್ಲ ಸೇರಿಸ್ತಾ ಇದ್ದೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಸಿಮ್ಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದನ್ನು ಸೇರಿಸಿ ಈಗ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಪುದೀನ ಸೊಪ್ಪು ಆದಷ್ಟು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ತಲ ಒಂದು ಸ್ವಲ್ಪ ಹಿಡಿಯುತ್ತೆ. ನೀವು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಮೊಸರು ಸೇರಿಸಿದ್ರೆ ತಲ ಹಿಡಿಯೋದು ಕಡಿಮೆ ಆಗುತ್ತೆ. ಈಗ ಪೇಸ್ಟು, ಮೆಣಸಿನ್ಕಾಯಿ ಪೇಸ್ಟ್, ಆವಾಗಲೇ ಬಿಸಿನೀರಲ್ಲಿ ನೆನೆಯೋಕ್ಕಿರೋ ಮೆಣಸಿನ್ಕಾಯಿ ಪೇಸ್ಟು ಅದನ್ನು ಸೇರಿಸ್ಕೊಂಡು
ಚೆನ್ನಾಗಿ ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿನ ಸೇರಿಸಿ ಒಂದು 3-4 ನಿಮಿಷ ಇದು ಸಿಮ್ಮಲ್ಲಿಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ನೀವು ಮೊಸರು ಸೇರಿಸ್ಕೊಳ್ಳಿ. ಮೊಸರು ಅಂದರೆ ಇದು ನಾನಿವತ್ತು 1/4 ಲೀಟ್ರ್ ಮೊಸರು ಸೇರಿಸಿದ್ದೀನಿ. ಆದರೆ ಹುಳಿ ಮೊಸರಲ್ಲ, ಫ್ರೆಶ್ ಆಗಿರೋ ಮೊಸರು, ಮನೇಲಿ ಮಾಡಿರೋ ಮೊಸರೇ ಸೇರಿಸಿದ್ದೀನಿ. 1/4 ಲೀಟ್ರ್ ಸೇರಿಸಿದ್ದೀನಿ. ಯಾಕಂದರೆ ಇವತ್ತು ಕ್ವಾಂಟಿಟಿ ಒಂದು ಸ್ವಲ್ಪ ಅಕ್ಕಿ ಜಾಸ್ತಿ ಇದೆ, ಮಟನ್ ಬೇರೆ, ಅದರಿಂದ ಇವತ್ತು ನಾನು ನಿಂಬೆಹಣ್ಣು ಸೇರಿಸಿಲ್ಲ. ಮೊಸರು ಸೇರಿಸಿದ ತಕ್ಷಣ ತಳ ಹಿಡಿಯೋದು ಕಡಿಮೆ ಆಗುತ್ತೆ. ಇದು ಎಣ್ಣೆ ಸೈಡಿಗೆ ಬಿಟ್ಕೋಬೇಕು. ನಾನೀಗ ಬಿರಿಯಾನಿ ಮಸಾಲಾನು ಸೇರಿಸಿದ್ದೀನಿ. ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಸೈಡಿಗೆ ಬಿಟ್ಟಿದ ತಕ್ಷಣ ನೀವು ಬೇಯಿಸಿರೋ ಮಟನ್ ಸೇರಿಸ್ಕೊಂಡು ಅದರಲ್ಲಿರೋ ನೀರೇ ಸಾಕು. ಮಿಕ್ಸಿ ಜಾರ್ ತೊಳೆದಿರೋ ನೀರು ಮಾತ್ರ ಹಾಕ್ಕೋಬೇಕು. ನೋಡಿ, ಮಟನ್ ಸೇರಿಸಿದ್ದಾಯಿತು. ನೀರು ಒಂದು ಸ್ವಲ್ಪನೇ ಇತ್ತು, ಜಾಸ್ತಿ ಇಲ್ಲ. ಈಗ ಮಿಕ್ಸಿ ಜಾರ್ ತೊಳೆದಿರೋ ನೀರು ಸೇರಿಸ್ಕೊಳ್ಳೋಣ. ನಮಗೆ ಮೇಯ್ನ್ ಇದು ಕಲರ್ ಬರಬೇಕು, ಅದರಿಂದನೇ ಫುಲ್ ಬೇಡಿಗೆ ಮೆಣಸಿನ್ಕಾಯಿ ಹಾಕಿ ಮಾಡೋದು. ಈಗ ಮಿಕ್ಸಿ ಜಾರ್ ತೊಳೆದಿರೋ ನೀರು, ಇಷ್ಟೇ ನೀರು, ಇದಕ್ಕೆ ಜಾಸ್ತಿ ಹಾಕೋಂಗಿಲ್ಲ. ಉಪ್ಪು ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ನಾನು ಅನ್ನಕ್ಕೆ ಸೇರಿಸಿದ್ದೀನಿ, ಫಸ್ಟೇ ಮಟನಲ್ಲೂ ಒಂದು ಸ್ವಲ್ಪ ಸೇರಿಸಿದ್ದೀನಿ. ಈಗ ಮಸಾಲ ಹಾಕಿದ್ದೀವಲ್ಲ, ಅದಕ್ಕೊಂದು ಸ್ವಲ್ಪ ಉಪ್ಪು. ನನಗೆ ಕೈ ಅಳತೆ 1 kg ಅಕ್ಕಿಗೆ ಇಷ್ಟು ಅಂತ, ಅದರಿಂದ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದೀಲಿ. ಇನ್ನೊಂದು ಕಡೆ ಅನ್ನ ಬೇಯ್ತಾ ಇದೆ. ಒಂದು 60% ಬೆಂದರೆ ಸಾಕು ಇದು. ಈಗ ಬೆಂದಿದೆ, ಸ್ಟವ್ ಆಫ್ ಮಾಡಿಬಿಟ್ಟು ಬಸಿಯೋದೆ. ಅನ್ನ ಬೆಂದಿದೆ, ಸ್ಟವ್ ಆಫ್ ಮಾಡಿಬಿಟ್ಟೆ. ಈಗ ಇದನ್ನು ಬಸಿದ್ಬಿಟ್ಟು ಈಗ ಈ ಮಟನ್ ಗ್ರೇವಿ ನೋಡೋಣ. ಒಂದು ಸ್ವಲ್ಪ ನೀರಿದೆ, ಇನ್ನೊಂದು 5 ನಿಮಿಷ ಅದು ಅನ್ನ ಬಸಿಯೋಷ್ಟಕ್ಕೆ ಇದು ರೆಡಿಯಾಗಿಬಿಡುತ್ತೆ. ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ, ಆವಾಗ ನಾವು ಅನ್ನ ಸೇರಿಸ್ಕೊಳ್ಳೋಕೆ ಸರಿಯಾಗುತ್ತೆ. ಮಟನು ಚೆನ್ನಾಗಿ ಬೆಂದಿದೆ. ಫಸ್ಟೇ 5 ವಿಸಿಲ್ ಇಟ್ಟಿದ್ದೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ, ಎಣ್ಣೆ ಸೈಡ್ಗೂ ಬಿಟ್ಕೊಂಡಿದೆ. ಈಗ ಅನ್ನ ಸೇರಿಸ್ಕೊಳ್ಳೋಣ. ಸಾರಿ ಫ್ರೆಂಡ್ಸ್, ನಾನು ಬೇರೆ ಪಾತ್ರೆ ಇಟ್ಟು ಮಾಡಬೇಕಾಗಿತ್ತು, ಇದರಲ್ಲೇ ಸೇರಿಸ್ಕೊಂಡೆ ಅನ್ನ. ಈಗ ಇದು ಒಂದು ಸ್ವಲ್ಪ ಚಿಕ್ಕದಾಯಿತು, ಅದನ್ನು ಮತ್ತೆ ಪಾತ್ರೆ ಚೇಂಜ್ ಮಾಡಿ ಮಾಡ್ತೀನಿ. ಏನು ತೊಂದರೆ ಏನಿಲ್ಲ. ಇದನ್ನು ಹಂಗೆ ಬೇರೆ ಪಾತ್ರೆಗೆ ಸುರಿದ್ಬಿಟ್ಟು ದಮ್ ಇಡೋದಷ್ಟೇ. ಸರಿ, ಈ ಪಾತ್ರೆಯಲ್ಲೇ ಆಗುತ್ತಾ ಅಂತ ನೋಡಿದೆ, ಆಗಲಿಲ್ಲ. ಅದಕ್ಕೆ ಈ ಪಾತ್ರೆ ಚೇಂಜ್ ಮಾಡಿಕೊಂಡೆ. ಇಂಡೋಲಿಯಂ ಪಾತ್ರೆಯಲ್ಲಿ ಸಿಮ್ಮಲ್ಲಿಟ್ಟೆ. ಈಗ ದಮ್ ಮಾತ್ರ ಇಡೋದು ಅಷ್ಟೇ. ಎಲ್ಲ ರೆಡಿಯಾಗಿದೆ. ಒಂದು 10 ನಿಮಿಷ ದಮ್ ಇಟ್ಟರೆ ಸಾಕು, ತುಂಬ ಹೊತ್ತು ಬೇಕಿಲ್ಲ. ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಅಕ್ಕಿ ನಾವು ದಮ್ ಇಡೋದು ಟೈಮ್ ಕಡಿಮೆ ಅಕ್ಕಿ ಇದ್ದರೆ 15 ನಿಮಿಷ ಇಡ್ಬೋದು. ಈಗ ಅಕ್ಕಿ ಮಟನ್ ಎರಡು ಸೇರಿ 3 kg ಇದೆ, ಅದರಿಂದ ಒಂದು 10 ನಿಮಿಷ ಸಾಕು ದಮ್ ಇಟ್ಟರೆ. ಆ ಪಾತ್ರೆಯಲ್ಲಿ ಒಂದೇ ಸತಿ ಸುರಿಯೋಕೆ ಆಗ್ತಾಯಿಲ್ಲ, ಒಂದು ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನು. ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡು. ದಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಇದು ಆಂಬೂರ್ ಸ್ಪೆಷಲ್ ದಮ್ ಬಿರಿಯಾನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಅಲ್ಲೋದ್ರೆ ಏನು ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಇಲ್ಲಿ ಬಂದಿದೆ ಇವತ್ತು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮೆಷರ್ಮೆಂಟ್ ಸರಿಯಾಗಿ ಹಾಕಿದ್ರೆ ಟೇಸ್ಟ್ ಹಂಗೆ ಇರುತ್ತೆ. ಈಗೆಲ್ಲ ಹಾಕ್ಬಿಟ್ಟೆ. ಮಟನ್ ಮಸಾಲ ಕೆಳಗಡೆ ಇದ್ದಿದ್ದು, ಅಕ್ಕಿ ಎಲ್ಲ ಅನ್ನ ಎಲ್ಲ ಕೆಳಗಡೆ ಹೋಗಿದೆ, ಮಟನ್ ಮೇಲೆ ಬಂದಿದೆ. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ದಮ್ಗಿಟ್ರೆ ತುಪ್ಪ ಹಾಕಿ ರೆಡಿ ದಮ್. ಈಗ ಅನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ದಮ್ಗಿಟ್ರೆ ಸಾಕು. ಇನ್ನೊಂದು, ಇದು ಅನ್ನ ಒಡಿಯಲ್ಲ, ಯಾಕಂದರೆ ನಾವು 50-60% ಅಷ್ಟೇ ಬೇಯಿಸಿರೋದು, ಅದರಿಂದ ಅನ್ನ ಒಡಿಯೋಕ್ಕೆ ಚಾನ್ಸ್ ಬರೋಲ್ಲ ಜಾಸ್ತಿ. ಅನ್ನ ಒಡಿಯಲ್ಲ. ನೀವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ದಮ್ ಇಟ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಸರ್ವ್ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಫ್ರೆಂಡ್ಸ್, ನಾನು ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ನೀವು ಸರ್ವ್ ಮಾಡಬೇಕಾದ್ರೆ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ಈಗ ತುಪ್ಪ ಸೇರಿಸಿ, ತುಪ್ಪ ನಿಮ್ಗೆ ಎಷ್ಟು ಇಷ್ಟನೋ ಅದಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಳಿ. ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ದಮ್ ಒಂದು 10 ನಿಮಿಷ ಇಟ್ಟು ತೆಗೀರಿ. ರೆಡಿ ಆಯಿತು ಮಟನ್ ಬಿರಿಯಾನಿ.
ಫ್ರೆಂಡ್ಸ್, ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ನಾನು ಜಾಸ್ತಿ ಮಿಕ್ಸ್ ಮಾಡ್ತಾಯಿಲ್ಲ, ಬಿಸಿ ಬೇಗ ಆರೋಗುತ್ತೆ, ಅದರಿಂದ ನಾನು ಜಾಸ್ತಿ ಮಿಕ್ಸ್ ಮಾಡ್ತಾಯಿಲ್ಲ.